ಬ್ಯಾಕ್ ಪೇನ್ ಜೊತೆಗೆ ಲೆಗ್ ಪೇನ್ ಕೂಡ ಜಾಸ್ತಿ ಆಗುತ್ತೆ. ಅಂದರೆ ಲೆಗ್ಗೆ ಶಾಕ್ ಥರ ಪೇನ್ ಹೋಗುತ್ತೆ. ಅದು ನಾರ್ಮಲ್ ಬ್ಯಾಕ್ ಪೇನ್ ಅಲ್ಲ. ಪದೇ ಪದೇ ಬ್ಯಾಕ್ ಪೇನ್ ಬರುತ್ತೆ, ಕೂತ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ, ನಡೆಯೋಕ್ಕೂ ಕಷ್ಟ ಆಗುತ್ತೆ. ಇದು ಡಿಸ್ಕ್ನ ಸಿಗ್ನಲ್ ಆಗಿರ್ಬೋದು. ಪೇನ್ನ ಇಗ್ನೋರ್ ಮಾಡೋದು ಸೊಲ್ಯೂಷನ್ ಅಲ್ಲ. OTಯಲ್ಲಿ ತುಂಬ ಸ್ಪೈನ್ ಸರ್ಜರೀಸ್ ಬರುತ್ತೆ. ಕರೆಕ್ಟ್ ಟೈಮಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಸರ್ಜರಿನ ಅವಾಯ್ಡ್ ಮಾಡ್ಬೋದು. ಸ್ಪೈನಲ್ಲಿ ಡಿಸ್ಕು ಕ್ಯೂಷನ್ ಥರ ಇರುತ್ತೆ. ಡಿಸ್ಕ್ ಶಿಫ್ಟ್ ಆಗಿ ನೋವು ಮೇಲೆ ಪ್ರೆಷರ್ ಹಾಕುತ್ತೆ. ಸೊ ಅವಾಗ ಬ್ಯಾಕ್ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಅರ್ಲಿ ಟ್ರೀಟ್ಮೆಂಟ್ ಏನು ಅಂದರೆ ರೆಸ್ಟು, ಫಿಸಿಯೋಥೆರಪಿ ಮತ್ತು ಮೆಡಿಸಿನ್ಸು. ಇನ್ ಕೇಸ್ ಇದು ತುಂಬ ಸಿವಿಯರ್ ಆದರೆ ಸರ್ಜರಿನ ಕಂಪಲ್ಸರಿ ಮಾಡಲೇಬೇಕು. ಸರ್ಜರಿ ಅಂದ ತಕ್ಷಣ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಪೇಷಂಟು ಅನಸ್ತೇಷಿಯಲ್ಲಿ ಇರ್ತಾರೆ. ಒಂದು ಸ್ಮಾಲ್ ಕಟ್ಸ್ನ ಮಾಡ್ತಾರೆ, ಪ್ರೆಸ್ ಆಗಿರೋಂಥ ಡಿಸ್ಕ್ನ ರಿಮೂವ್ ಮಾಡ್ತಾರೆ. ಅದಕ್ಕೆ ನಾವು ಡಿಸೆಕ್ಟಮಿ ಅಂತ ಹೇಳ್ತೀವಿ. ನರ್ವ್ ಫ್ರೀ ಮಾಡ್ತಾರೆ. ಇಟ್ಸ್ ಅ ಮಿನಿಮಲಿ ಇನ್ವೇಸಿವ್ ಸರ್ಜರಿ. ಸರ್ಜರಿ ಸಕ್ಸಸ್ಫುಲ್ ಆದರೆ ಪೇನ್ ರಿಲೀಫ್ ಸಿಗುತ್ತೆ, ನಾರ್ಮಲ್ ಆಗಿ ವಾಕ್ ಮಾಡ್ಬೋದು, ಲೈಫ್ ಕೂಡ ಈಸಿ ಆಗುತ್ತೆ. ಸರ್ಜರಿ ಫೇಲ್ಯೂರ್ ಆದರೆ ಸಿವಿಯರ್ ನರ್ವ್ ಡ್ಯಾಮೇಜ್, ಲೆಗ್ ವೀಕ್ನೆಸ್, ಪರ್ಮನೆಂಟ್ ಪ್ರಾಬ್ಲಮ್ ಆಗ್ಬೋದು. ನಾರ್ಮಲ್ ಬ್ಯಾಕ್ ಪೇನ್ ಅಂತ ಇಗ್ನೋರ್ ಮಾಡಕ್ಕೆ ಹೋಗ್ಬೇಡಿ. ಅರ್ಲಿ ಕೇರ್ ಮಾಡಿದ್ರೆ ಲೈಫ್ ಚೇಂಜ್ ಆಗುತ್ತೆ.